ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನೋಡಿ ನನ್ನ ಫ್ರೆಂಡ್ ವಾಪಸ್ ಬಂದಿದ್ದಾರೆ. ಇವ್ನು ನೋಡಿ ನಂಗೆ ಎಷ್ಟು ಖುಷಿ ಆಯಿತು ಅಂದರೆ, ನೋಡಿ ಐತಾಳ ಬಂದಿದ್ದಾರೆ. ನೋಡಿ ಐತಾಳ ತೋರಿಸ್ತೀನಿ. ಬೆಳ್ಳಗಿದ್ದಾನೆ. ಇವ್ರ ಮನೆಯಲ್ಲಿ ಸುಣ್ಣ ಖಾಲಿ ಅಂದರೆ ಇವ್ರನ್ನೇ ಬಾಡೆ ಬರೆಸ್ತಾರಂತೆ, ಅಷ್ಟು ವೈಟ್ ಇದ್ದಾನೆ. ಇನ್ನೊಬ್ಬ ಇದ್ದ ಈ ರೂಮಲ್ಲಿ ಅವ್ನು ಕಾಟ ತಡೆಯೋಕ್ಕಾಗದೆ ಮದುವೆ ಮಾಡಿ ಕಳಿಸಿದ್ದೆ. ಐತಾಳ ಅಡುಗೆ ಮಾಡಿದಾರಂತೆ, ಬೆಂಡೆಕಾಯ್ದು. ನೋಡಿ ತೋರಿಸ್ತೀನಿ ರೀ, ಬರೀ ಕುಕ್ಕಿಂಗ್ ತೋರಿಸೋದೇ ಆಗಿದೆ. ಇದು ಸಿ.ಕೆ. ಚಂದ್ರ ಥರ ಎಕ್ಸ್ಪ್ರೆಷನ್ಸ್ ಕೊಡಲ್ಲ ಬೇಡ. ವಾ ಫ್ರೆಂಡ್ಸ್, ಇದು ನಮ್ಮ ಮನೆ ಅಲ್ಲ. ನಾವು ಇಷ್ಟು ದಿನ ಈ ಮನೇನ ಕಾಪಾಡ್ತಾ ಇದ್ವಿ. ಈಗ ಈ ಮನೇನ ಇವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಈ ಮನೇಲಿ ಹೆಂಗಿದ್ದಾರೆ ಅಂತ ಇಬ್ಬರು ನೋಡಿ ತೋರಿಸ್ತೀನಿ ರೀ. ಕೂರ್ತಾನೆ, ಇವನಿಗೆ 9 mm, ಇಲ್ಲೊಬ್ಬ ಕೂರ್ತಾನೆ, ಇವನಿಗೆ 7 mm. ಇವರಿಬ್ಬರು ಕಾಟ ತಡೆಯೋಕ್ಕಾಗದೆ ಪಾಪ. ಇಷ್ಟೇ ಫ್ರೆಂಡ್ಸ್, ಇನ್ಮೇಲೆ ಈ ಮನೆಗೆ ಬರಲ್ಲ ನಾನು. ಈ ಮನೆಯಲ್ಲಿ ಈ ಮನೆಯವ್ರು ಕಂಡ್ರೆ ನಂಗೆ ಇಷ್ಟ ಇಲ್ಲ ಇಲ್ಲಿಗೆ. ಸೊ ಈ ವಾಷಿಂಗ್ ನೋಡಿ ಹೆಂಗೆ ನೋಡ್ತಾನೆ ನೋಡಿ, ಇಲ್ಲಿ ಇವನೇ ಕಳ್ಳ. ಇನ್ಮೇಲೆ ಈ ವಾಷಿಂಗ್ ಮಿಷಿನ್ ತೋರಿಸಿದ್ದೆ, ನೋಡಿಲ್ಲ ಅಂದರೆ ಅಲಾಗ್ ನೋಡಿ. ಯಾಕೋ ವಾಷಿಂಗ್ ಮಿಷಿನ್ ಹೌದಾ? ನಾವೇನೋ ಮಾಡಿಲ್ಲಪ್ಪ, ಅವತ್ತೇ ಲಾಸ್ಟು, ಮತ್ತೆ ಹಾಕಕ್ಕೆ ಹೋಗಿಲ್ಲ. ಈಗ ಇನ್ನೊಂದು ವಾಷಿಂಗ್ ಮಿಷಿನ್ ಬ್ಲಾಗ್ ಮಾಡೋಣ ಅಂತ ನೋಡಿ ನನ್ನ ಫ್ರೆಂಡು ಬಂದು ಮತ್ತೆ ಬಟ್ಟೆ ತೆಗಿತಾ ಇದ್ದಾನೆ. ಇವತ್ತು ಪುನೀತ್ ಅಣ್ಣ ಊರಿಗೆ ಹೋಗಿದ್ದಾರೆ. ಅವ್ರ ಊರಲ್ಲಿ ಬಾಡೂಟ ಅಂತೆ ನಾಡಿದ್ದು, ಅದಕ್ಕೆ ಪ್ರಿಪ್ರೇಷನ್ ಮಾಡಕ್ಕೆ ಹೋಗಿದ್ದಾರೆ ಊರ ಹಬ್ಬಕ್ಕೆ. ಇವತ್ತು ಅದಕ್ಕೆ ಕೆಲಸಕ್ಕೆ ಎಲ್ಲೂ ಹೋಗಿಲ್ಲ. ಪುನೀತ್ ಅಣ್ಣ ಇಲ್ಲ ಅಂತ. ಪುನೀತ್ ಅಣ್ಣ ಇಲ್ಲ ಅಂದರೆ ನನ್ನ ಕೈಕಾಲೇ ಆಡಲ್ಲ. ಇವನು ನೋಡಿದ್ರೆ ಇಲ್ಲಿ ಬಟ್ಟೆನ ಹೆಂಗೆ ಬೇಕೋ ಹಂಗೆ ಮಡಚಿ ಹಾಕ್ತವ್ರೆ. ಚೆನ್ನಾಗಿರೋ ಬಟ್ಟೆನೆಲ್ಲ ವಾಶ್ ಮಾಡ್ತವ್ರೆ. ನಾನು ಪುನೀತ್ ಅಣ್ಣ ನಂದಣ್ಣನ ಅಭಿಮಾನಿ ಅಣ್ಣ. ಆ ಕಡೆ ರೂಮಲ್ಲಿ ಬೆಳ್ಳಗಿರೋ ಐತಾಳಿದ್ದಾನೆ, ಅಲ್ಲಿಗೆ ಹೋಗಿ ಅದಕ್ಕೆ ಲಾಕ್ ಮಾಡ್ತಿಲ್ಲ ನಾನು, ಇಲ್ಲಾಂದರೆ ಕಲರ್ ಕಾಂಟ್ರಾಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಪುನೀನ್ ಹಿಡ್ಕೊಂಡು ಲಾಕ್ ಮಾಡೋದು, ನಾನು ವೈಟ್ ಕಾಣಲಿ ಚೂರಾದ್ರು ಅಂತ. ಓಕೆ, ಇದು ನಂದಲ್ಲ ಲ್ಯಾಪು, ಇದು ಇವಂದು. ಏನೋ ಪೈಪ್ಲೈನು GT ಮಾಲೆ ಎಲ್ಲ ಮಾಡ್ತಾನೆ ಇದರಲ್ಲಿ. ಬಾಯ್. ನಾನು ಹೋಗಿ ಒಂದು ಚಾ ಕುಡ್ಕೊಂಡು ಮನೆ ಹೋಗ್ತೀನಿ. ಬಾಯ್. ಇಂಥ ಕೆಟ್ಟ ಬಿಸಿಲಲ್ಲೂ ಹೋಗಿ ಟೀ ಕುಡ್ಕೊಬಂದೆ, ಬಿಕಾಸ್ ಚಾಯ್ ಈಸ್ ಲವ್. ಫ್ರೆಂಡು ವಾಷಿಂಗ್ ಮಿಷಿನ್ ಹಾಕಿದ್ದಾರೆ, ಇನ್ನು 16 ನಿಮಿಷ ಇದೆ. ವಾಷಿಂಗ್ ಮಿಷಿನ್ ಬಗ್ಗೆನೇ ಒಂದು ಲಾಗ್ ಇದೆ, ನೋಡಿಲ್ಲ ಅಂದರೆ ನೋಡಿ. ಇವಾಗ ಸದ್ಯಕ್ಕೆ ಅನ್ನಕ್ಕೆ ಇಡ್ತಾ ಇದ್ದಾನೆ ನೋಡಿ. ಏನಾಗಿದೆ ಕುಕ್ಕಿಂಗ್ ಏನಂತಾರೆ ಕನ್ನಡದಲ್ಲಿ? ಅದೆಲ್ಲ ಕಣೋ, ಸಕ್ಕತ್ತಾಗಿ ಮಾಡೋನು ಏನೋ ಅಂತಾರಲ್ಲ. ಹಾಂ, ಇವ್ರು ನಳ ಮಹಾರಾಜ ಅಲ್ಲ, ಒಬ್ಬ ಒಳ ಕೂತಾರಲ್ಲ ಅವ್ನು ನಳ ಮಹಾರಾಜ 2.0. ವಾವ್, ಅಕ್ಷಯ ಪಾತ್ರೆಗೆ ಅನ್ನ ಹಾಕಿದ್ದು, ಅಕ್ಕಿ ಹಾಕ್ತಾಯಿದೆಯಲ್ಲೋ ನೋಡಿ. ನನಗಿಲ್ಲ ಅನ್ನ ಕೊಟ್ಬಿಟ್ಟು ಅನ್ನದಾತ ಪ್ರಭುಗಳು, ಅನ್ನ ಮಾಡಿದ ಪ್ರಭು, ಸಾರು ಮಾಡಿದ ಪ್ರಭು ರೀ. ನನ್ನ ಲಾಗಲ್ಲೇ ಕೆಲಸ ಮಾಡ್ತಾಯಿಲ್ಲ, ನೀವು ಬೇರೆ ಟೈಮಲ್ಲಿ ಕೆಲಸ ಮಾಡ್ತಾಯಿದ್ದೀರ. ಹೋಗಿ ಕೆಲಸ ಮಾಡಿ. ಇವ್ನು ನೋಡಿ ಲಾಗ್, ಇನ್ನೇನು ಲಾಗ್ ಮಾಡ್ತಾ ಇದೀವಿ ಅಂದ ತಕ್ಷಣ ನೋಡಿ ಕೂತ ನೋಡ್ಬೋದು. ಇವನು ಲಾಗ್ ಮಾಡ್ಬೇಕಾದ್ರೆ ಅಷ್ಟೇ ಹಿಂಗೆ ನೋಡಿ, ಫುಲ್ಲು ಏನೋ ಇಡೀ ದೇಶ ಶೇರ್ ಮಾರ್ಕೆಟ್ ಇವನೇ ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋ ಥರ. ಶೆಟ್ಟಿ ಪ್ಲೀಸ್, ಅಟ್ ನವೀನ್ ಶೆಟ್ಟಿ ಪ್ಲೀಸ್ ಕಮೆಂಟ್ ರಿಗಾರ್ಡಿಂಗ್ ದಿಸ್ ವಿಡಿಯೋ. ಒಳ್ಳೆ ಊಟ ಆಯಿತು. ಇವಾಗ ಒಂದು ಒಳ್ಳೆ ನಿದ್ದೆ ಮಾಡಿದ್ರೆ ಫ್ಯಾನ್ ಹಾಕ್ಕೊಂಡು ಬೇಸಿಗೆಯಲ್ಲಿ ಸ್ವರ್ಗ ಸುಖ. ಏನಂತೀರ ನೀವು ಅನಿಲ್ ಅವರೇ? ನೀನೇನು ಗುರು, ಒಳ್ಳೆ ಮಂಗಳವಾರಮ್ಮ ಇವಳ ಥರ ಹೀರೋಯಿನ್ ಥರ ರಬ್ಬರೆಲ್ಲ ಕಟ್ಕೊಂಡಿರೋ ಮಾಡ್ತಿದ್ದಾನೆ. ಛೀ, ಇದು ಕೆಡ್ದಾಗಿದೆ. ಹಲೋ, ಗುಡ್ ಈವ್ನಿಂಗ್. ಒಂದು ಒಳ್ಳೆ ನಿದ್ದೆ, ಕಣ್ಣೆಲ್ಲ ಬ್ಲಾಸ್ಟು, ಒಳ್ಳೆ ನಿದ್ದೆ ಹೊಡೆದಿದ್ದು. ಮುಂದೆ ಏನು ಮಾಡೋದಂತ ನೋಡೋದು. ಇನ್ನೂ ಸ್ನಾನ ಮಾಡಿಲ್ಲ, ಸ್ನಾನ ಮಾಡಬೇಕು. ನನ್ನ ಫ್ರೆಂಡ್ದು ಮೀರಾ ಶಾಂಪು ಎಲ್ಲ ಖಾಲಿ ಮಾಡಬೇಕು. ಇಲ್ಲೇ ಸ್ನಾನ ಮಾಡಿ ಸಿಗ್ತೀನಿ. ಸೊ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿ, ಹಿಂದೆ ವೈಟ್ ಫೆಲ್ಲೋಸ್ ಬರ್ತಾಯಿದ್ದಾರೆ, ನಾವು ಮುಂದೆ ಇಬ್ಬರು ಹೋಗ್ತಾಯಿದ್ದೀವಿ. ನಾವು ಮೆರೂನ್ ಕಲರ್ ಮುಂದೆ ಹೋಗ್ತಾಯಿದ್ದೀವಿ. ಅಯ್ಯಯ್ಯೋ ಬಂದ್ಬಿಟ್ಟ ಫ್ರೆಂಡ್, ವೈಟ್ ಬಂದ್ಬಿಟ್ಟ. ಅಯ್ಯೋ ಫ್ರೇಮ್ ಎಲ್ಲ ವೈಟ್. ಅಯ್ಯಯ್ಯೋ ಕರ್ರ ಕಾಣಿಸ್ದೆ ಕಣ ನಾನು.
ಇವಾಗ 4 ಜನ ಟೀ ಕಾಂಟ್ರಾಸ್ಟ್ ನೋಡಿ ಕರೆಕ್ಟಾಗಿ 4 ಜನ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಟೀ ಕುಡಿದು ಆಮೇಲೆ ಒಂದೊಳ್ಳೆ ಟೀ ಕುಡಿದು ಆಮೇಲೆ ಮಾತಾಡೋಣ. ಮುಂಚೆ ನಮ್ಮ ಜೊತೆ ನಮ್ಮ ಶೆಟ್ಟಿನ ಇರ್ತಿದ್ದ, ಇವಾಗ ಅವನು ಟೀ ಕುಡಿಯೋ ಅಂದರೆ ಬರೀ ಜ್ಯೂಸ್ ಕುಡಿತಾ ಇರ್ತಾನೆ. ಯಾವಾಗಲೂ ಮಸ್ತ್ ಮೇಲೊಂದು ABC ಜ್ಯೂಸು ಅಂತ ಕುಡಿತಿರ್ತಾನೆ. ಆಫ್ಟರ್ ಎ ಬ್ಯೂಟಿಫುಲ್ ಟೀ, ಟೇಸ್ಟ್ಫುಲ್ ಟೀ, ಏನು ಟೇಸ್ಟ್ಫುಲ್ ಅಂತಾರ ಅನ್ನೋ ಗೊತ್ತಿಲ್ಲ ನನಗೆ, ಇಂಗ್ಲೀಷ್ ತಪ್ಪಾಗಿರ್ಬೋದು. ಒಂದು ಟೀ ಕುಡಿದು ಇವಾಗ ರೂಮ್ಗೆ ಹೋಗ್ತಾಯಿದ್ದೀವಿ. ಹುಡುಗರು ಬಿಟ್ಟರೆಲ್ಲ ಹಾಗೆ ಮಾಡ್ತಾರೆ ಅಂತ ಮುಂದೆ ಹೋಗ್ತಾಯಿದ್ದಾರೆ. ಮನೆ ತಕ್ಕೊಂಡು ಒಂದೊಳ್ಳೆ ಸ್ನಾನ ಮಾಡಿ ಆಮೇಲೆ ನೋಡೋದು ಮುಂದಕ್ಕೆ. ಸಂಜೆ ಆಯಿತು, ಚಹಾ ಕುಡ್ದಾಯಿತು, ಫ್ರೆಶ್ ಆಗಾಯಿತು. ಇವಾಗ ಈ ಮನೆ ಬಿಡೋ ಟೈಮ್ ಬಂತು. ನಮ್ಮ ಫ್ರೆಂಡಿಗೆ ಬಾಯ್ ಹೇಳಿ ಹೋಗ್ತೀನಿ. ಬಾಯ್ ಫ್ರೆಂಡ್. ಕಣ್ಣಲ್ಲೇ ತಿಕ್ಕ ಮುಚ್ಕೊಂಡು ಹೋಗುವಂತ ಇದ್ದಾನೆ. ಹೋಗ್ತಿದ್ದೀನಿ. ಬಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ತುಂಬ ದಿನ ಆದಮೇಲೆ ಜ್ಯೋತಿ ಮನೆಗೆ ಬಂದಿದ್ದೀನಿ. ನೋಡಿ ಇವ್ರು ನಾನು ಬಿಟ್ಟು ಮಾನ್ಕಾಯಿ ತಿಂತಾ ಇದ್ದಾರೆ. ತೋರಿಸ್ತಾನೆ ಅಂತ ಗಾಬರಿ ಆಗ್ತವ್ರೆ. ತೈಟ್ರೆ ಒಬ್ಬೊಬ್ಬರೇ ತೋರಿಸ್ತೀನಿ. ಬೋನ ನೀನು ಈ ಕಡೆ ಬಾ. ಮಳೆ ಮಳೆ ನೋಡಿ ಫ್ರೆಂಡ್ಸ್, ಇದ್ರ ಹೆಸರು ಬಾದಾಮಿ ಮಾನ್ಕಾಯಿ ಅಂತೆ. ಯಾಕೆ ಬಾದಾಮಿ ಅಂತಾರೆ ಅಂತ ಬೋನರ್ ಹೇಳ್ತಾರೆ. ಬೋನರ್ ಹೇಳಿ. ನೀವು ನಿಮ್ಮ ನಗಮುಖ ನೋಡ್ತಾರೆ, ಹೇಳಿ. ಹೇಳಲ್ವಾ? ಆಟಾಡಿದ್ದೀರಾ? ಲೈಕ್ ಮಾಡಿ. ಎಸ್, ಕಂಟೆಂಟ್ ಬೇಕು. ದಿನ ವಾಕಿಂಗ್ ಬಾ. ನಾವು ವಾಕಿಂಗ್ ದಿನ ಒಂದೊಂದು ಏರಿಯಾ ಹೋಗಿ ವಾಕ್ ಹೋಗ್ತಾ ಇದೀರಾ ನೀವು ಬೆಳಗ್ಗೆ? ಸಾಯಂಕಾಲ 4:15 ಹೋಗಿ 6 ಗಂಟೆ ಸಾಯಂಕಾಲ ಸಂಜೆ ಸ್ನಾನ ಮಾಡ್ಬೇಕಾಗುತ್ತೆ. ಅದಕ್ಕೆ ಮತ್ತೆ ನಾವು ಬೆಳಗ್ಗೆ ಮಾಡಲ್ಲ, ಸಾಯಂಕಾಲ ಮಾಡ್ತಾ ಇದೀವಿ ಸ್ನಾನ. ನಾವು ಬೆಳಿಗ್ಗೆ ಮಾಡ್ತೀವಿ. 2 ಸಲ ನಾವು ಒಂದೇ ಸಲ ಒಂದು ಕೈಯಲ್ಲಿ ಮಾಡಿನೇ ಇಷ್ಟ ಮಾಡಿದ್ದೀನಿ ನೋಡಿ. ಇದನ್ನ ಯಾರು ಆಟಾಡಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಆಮೇಲೆ ನಾಗಮ್ಮಕ್ಕವ್ರೆ ಈ ವ್ಲಾಗ್ ನೋಡ್ತಾ ಇದ್ರೆ ಪ್ಲೀಸ್ ನೀವು ಒಂದು ಹಾರ್ಟು ವಿನ್ಕೊಂಡ ಹಾಕೋದನ್ನ ಬಿಡಿ. ಬೇರೆ ಏನಾದ್ರು ಟೈಪ್ ಮಾಡಲ ಕಮೆಂಟ್ ಮಾಡಿ. ಇಲ್ಲಿ ನೋಡಿ ಬೋರನ್ ಆಗ್ತಾ ಇದ್ದಾಳೆ. ಏನೋ ಮಾಡಿದ್ದಾರೆ. ಸೋ ಮಚ್ ಆಫ್ ಸ್ಟ್ರಗಲ್. ನೋಡಿ ನಾನು ಮಾಡಿಬಿಟ್ಟೆ, 2 ಕಡೆ ಹಾಕಿದ್ದೀನಿ. ಈಗ ಈ ಆಟ ಯಾರು ಆಡಿದ್ದೀರಾ ಕಮೆಂಟ್ ಮಾಡಿ. ಅಬ್ದುಲ್ಲ ಇನ್ನೂ ಆಟೆ ತಿಂತಾ ಇದ್ದಾರೆ, ಆಮೇಲೆ ತೋರಿಸ್ತೀನಿ ಅವನ್ನ. ಸೊ ಡೇ ಮುಗಿತಾ ಬಂತು. ಮಳೆ ಸ್ಟಾರ್ಟ್ ಆಗಿದೆಲ್ಲ ಹೀಟಾಗಿ. ಗಾಡಿ ಮೇಲೆ ಬಿದ್ದೈತೆ. ಪುನಿ ಇಲ್ಲ. ಜ್ಯೋತಿ ಮನೆಗೆ ಬಂದಿದ್ದೆ. ತುಂಬ ದಿನ ಆಗಿತ್ತು ಬಂದು ಅಂತ, 3-4 ದಿನ ಆಗಿತ್ತು. ಸೊ ನೆಕ್ಸ್ಟ್ ಏನು ಪ್ರೋಸೆಸ್ಸು ಏನಂತ ಡಿಸ್ಕಸ್ ಮಾಡ್ಕೊಂಡು ಇವಾಗ ಮನೆ ಕಡೆ ಪಯಣ. ಮನೆ ಕಡೆ ಅಂದರೆ ನಮ್ಮ ರೂಮ್ ಕಡೆ. ಇನ್ಮೇಲೆ ನೀ ರೂಮ್ಗೆ ಹೋಗಂಗಿಲ್ಲ. ಅವ್ರು ಬಂದರೆ ಓನರ್ಸು ಅವ್ರಿಗೆ ಮನೆ ಹ್ಯಾಂಡ್ ಓವರ್ ಮಾಡಿ ಈಗ ನಮ್ಮ ರೂಮ್ಗೆ ಹೋಗೋದು, ನಮ್ಮ ಒರಿಜಿನಲ್ ರೂಮ್ಗೆ. ಮಳೆ ಬರ್ತಾ ಇದೆ, ಗಾಡಿ ಸುಡ್ತಾ ಇದ್ದೀನಿ. Soy arena, oh so bright, baila conmigo toda la night. ಸೊ ಡೇ ಎಂಡ್ ಆಗ್ತಾ ಬಂತು. ಇವಾಗ ರೂಮ್ಗೆ ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಬುಲೆಟ್ದು ಏನು ಪ್ರಾಬ್ಲಮ್ ಗೊತ್ತಾ? ಪೆಟ್ರೋಲ್ದು ಹಳೆ ಬುಲೆಟಲ್ಲಿ ಇದು ಬ್ಯಾಟ್ರಿದು, ಪೆಟ್ರೋಲ್ದಲ್ಲ. ಸೊ ನ್ಯೂಟ್ರಲ್ ರಿಸರ್ವೇಷನ್ ಅಂತ ಇದೆ. ರಿಸರ್ವಿಗೆ ಬಂದ ತಕ್ಷಣ ಗಾಡಿ ಪೆಟ್ರೋಲ್ ಹಾಕ್ಸ್ಬೇಕಿಲ್ಲ, ಎಷ್ಟಿದೆ ಅಂತ ಗೊತ್ತಾಗಲ್ಲ. ಸೊ ಪೆಟ್ರೋಲ್ ಬುಕ್ಕಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಅದೇ ಒಂದು ಪ್ರಾಬ್ಲಮ್ ಬುಲೆಟ್ದು. ಬೇಗ ಪೆಟ್ರೋಲ್. Make your body shine like star. Baila, en el mar, keep it going, no queda igual. ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಲಾಗ್ ನೋಡ್ತಾ ಇದ್ದರೆ ಗೊತ್ತಾಗುತ್ತಾ ಇಲ್ಲೇ ಸ್ಟಾರ್ಟ್ ಮಾಡಿದ್ದು ಅಂತ. ಟೈಮ್ ಬಂದು 10 ಗಂಟೆ. ಎಂಡ್ ಆಫ್ ದಿ ಡೇ ಮುಗಿತಾ ಬಂತು. ಇನ್ನೊಂದೇನು ಅಂದರೆ ಪ್ರಾಬ್ಲಮ್ ಅಂದರೆ ಬ್ಯಾಚಲರ್ಸ್ ರೂಮಲ್ಲಿ ಬೆಂಗಳೂರಲ್ಲಿ ಈ 5 ರೂಪೀಸ್ ನೀರ್ದು ಇವಾಗ ಎಷ್ಟು ನೀರು ಉಳ್ದೈತಾ? ಮೊದಲೇ ನಾನು ನೀರು ಜಾಸ್ತಿ ಕುಡಿತೀನಿ. ಇಷ್ಟು ನೀರು ಉಳ್ದೈತೆ 2 ಲೀಟ್ರ್ ನೀರಲ್ಲಿ. ಇನ್ನು ನೀರು ಉಳ್ದೈತೆ. ಇದು ಲೈಕ್ ಕಾಣಿಸ್ತಾ ಇಲ್ಲ, ಒಂದು ಅರ್ಧ ಲೀಟ್ರ್ ಇರ್ಬೋದು ಅಷ್ಟೇ. ಅದು ಇಷ್ಟು ನೀರಲ್ಲಿ ಬದುಕೋಕ್ಕಾಗಲ್ಲ ನನಗೆ. ಸೊ ಹೋಗಿ ನೀರು ತರಲೇಬೇಕು. ನೀರು ತರಬೇಕು ಅಂದರೆ ಪಿಕ್ಚರ್ ಬಿಟ್ಟು ಹೋಗ್ತೀಗ 3rd ಫ್ಲೋರ್ 3 ಫ್ಲೋರ್ ಮೇಲೆ
ಆದರೂ ತರಲೇಬೇಕು. ನೀರು ಬಂದು ಲಾಗ್ನ ಎಂಡ್ ಮಾಡ್ತೀನಿ. ಎಂಡ್ ಮಾಡೋ ಮುಂಚೆ ಏನೋ ಒಂದು ಹೇಳೋದಿದೆ, ನೋಡಿ ಲಾಗ್ನ. ಹೋಗಿ ನೀರು ತಂದಿದ್ದಾಯಿತು. ಬಟ್ ಟ್ವಿಸ್ಟ್ ಏನು ಅಂದರೆ 5 ರೂಪಾಯಿ ಕಾಯಿನ್ ಸಿಗಲಿಲ್ಲ. ಅಲ್ಲಿ ಫೋನ್ಪೇ ಸ್ಕ್ಯಾನರ್ದು ಇಲ್ಲ ನೀರ್ದು. ವಾಪಸ್ ಬರ್ತಾ 2 ಲೀಟ್ರ್ ನೀರು ತಂದೆ ಅಷ್ಟೇ. ಇವತ್ತು 2 ಲೀಟ್ರಲ್ಲಿ ಹೆಂಗಾರು ಮಾಡಿ ಅಡ್ಜಸ್ಟ್ ಮಾಡಬೇಕು. 2 ಲೀಟ್ರೆಲ್ಲ ಸಾಕಾಗಲ್ಲ ನನಗೆ, ಇವಿ ನೀರು ಕುಡಿತೀನಿ. ಬಟ್ ಅಷ್ಟರಲ್ಲಿ ಮೇಂಟೈನ್ ಮಾಡಿ ಮಲಗಬೇಕೀಗ. ಸುಸ್ತಾಯ್ತು. 3rd ಫ್ಲೋರ್ ಹತ್ತಿ ಫಸ್ಟ್. ಸೊ ಇವತ್ತು ಲಾಗ್ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಅದೇ ನೆನ್ನೆ ಲಾಗು ಕಂಪ್ಲೀಟ್ ಆಗಿಲ್ಲ ಅಂತ ಫಿಲ್ಲರ್ ಲಾಗು ಮಾಡಿ ಸ್ವಲ್ಪ ಹೊತ್ತು ಫಿಲ್ಲರ್ ಲಾಗ್ ಮಾಡಿದೆ. ಆಮೇಲೆ ಮಾಮೂಲಿ ಇವತ್ತಿನ ಲಾಗ್ ಕಂಟಿನ್ಯೂ ಮಾಡಿದೆ. ಸೊ ಇವತ್ತಿನ ಲಾಗ್ ಕಂಟಿನ್ಯೂ ಮಾಡಿ ಇಲ್ಲಿ ತನಕ ಬಂತು. ನೈಟ್ ಆಯಿತು, ಮಲಗಬೇಕೀಗ. ಪುನೀ ಇಲ್ಲ, ಇವತ್ತು ಒಬ್ಬನೇ ರೂಮಲ್ಲಿ. ಸೊ ಈ ಲಾಗ್ನ ಎಡಿಟ್ ಮಾಡಿ ನಾಳೆ ಬೆಳಗ್ಗೆ 8 ಗಂಟೆಗೆ ಶೆಡ್ಯೂಲ್ ಮಾಡಿ ಮಲಗಬೇಕು. ಇಲ್ಲಿವರೆಗೂ ಲಾಗ್ ನೋಡಿದರೆ ಲಾಗ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯುವರ್ ಸಬ್ಸ್ಕ್ರೈಬ್ ಮೀನ್ಸ್ ಎ ಲಾಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ಡೇ, ಗುಡ್ ನೈಟ್.